ಸರ್ ಈಗ ಮಾಡರ್ನ್ ಜನ್ರೇಷನ್, ಎ.ಐ ಜನ್ರೇಷನ್ ಅಂತಿರ್ತಾರೆ. ಸೊ ಈ ಡ್ರಾಯಿಂಗ್ ಬೆಲೆ ಇರ್ಲಾರ್ದಂಗೆ ಆಗ್ಬಿಟ್ಟೈತೆ ಹೆಂಗೆ ಅಂತ? ಅದು ಸತ್ಯ. ಹ್ಮ್. ನಾನು ಇವತ್ತೇ ಒಂದು ಪೇಪರ್‌ನಲ್ಲಿ ನ್ಯೂಸ್ ನೋಡ್ತಾ ಇದ್ದೆ ನಾನು. ಹಾ. ಅಮೆರಿಕದಲ್ಲಿ ಎಲ್ಲೋ ಒಂದು ಎ.ಐ ಈಗ ಎಕ್ಸಿಬಿಷನ್ ಮಾಡ್ತಾ ಇದ್ದಾರೆ. ಹ್ಮ್. ಅದನ್ನ ಮತ್ತೊಬ್ಬರು ಯಾರೋ ಅಂದ್ರೆ ಈ ಸಾಂಪ್ರದಾಯಿಕ ಮಾಡುವಂಥ ವ್ಯಕ್ತಿ ಅದೆಲ್ಲ ಅವರೆಲ್ಲ ಕಲಾಕೃತಿಗಳನ್ನು ಹರಿದು ತಿಂದ್ಬಿಟ್ರಂತೆ ಇವತ್ತು ನ್ಯೂಸ್ ಓದಿದೆ ನಾನು. ಹ್ಮ್. ಅಂದರೆ ಅರಗಿಸ್ಕೊಳ್ಳೋದು ಕಷ್ಟ ಆಗುತ್ತೆ ನಮಗೆ. ಹ್ಮ್. ಇದು ನಮ್ಮ ಒಬ್ರದ್ದೇ ಅಲ್ಲ, ಕಲಾವಿದರದ್ದು ಒಬ್ರದ್ದೇ ಅಲ್ಲ. ಹ್ಮ್. ಇವನು ಸಂಗೀತಗಾರನು ಹಾಗೆ ಆಗೈತಿ. ಆಮೇಲೆ ಚಿತ್ರಕಥೆಯನ್ನು ಅದು ಬರೆದು ಕೊಡ್ತೈತಿ. ಹ್ಮ್. ಆಮೇಲೆ ನಾಟಕ ಎಲ್ಲ ಕಾದಂಬರಿನೂ ಬರೆದು ಕೊಡುತ್ತೆ ಅಂತ ಹೌದು ಎಷ್ಟೋ ಜನ ಸ್ಟ್ರೈಕ್ ಮಾಡಿದ್ದಾರೆ ಅಂತ ಹೌದು. ಕೇಳಿದರು. ನಾನು ಸ್ವಲ್ಪ 4-5 ವರ್ಷದ ಕೆಳಗೆ ನಮ್ಮ ಫ್ರೆಂಡ್ ಕಾಲ್ ಮಾಡಿದ್ರು ನನಗೆ. ಹ್ಮ್. ಬೆಂಗಳೂರಿನವರು ಹ್ಮ್. ಸುರೇಶ್ ವಾಗ್ಮೋರೆ ಅಂತೇಳಿ. ಹಾ, ಹಾ. ನಾನು ಕವಿತೆ ಬರಿತೀನಿ ನಾನು. ಹ್ಮ್. ಆಮೇಲೆ ತಕ್ಷಣನೇ ಬರೆದ್ಬಿಡ್ತೀನಿ. ಹ್ಮ್. ಒಬ್ಬರು ಯಾರಾದರೂ ವ್ಯಕ್ತಿ ಹಿಂಗೆ ಹೇಳಿದ ತಕ್ಷಣ ಇಮಿಡಿಯೇಟ್ ಒಂದು 5-10 ನಿಮಿಷದಾಗ ನಾನು ಬರೆದು ಹಾಕಿಬಿಡ್ತೀನಿ. ಹ್ಮ್. ಅದಕ್ಕೆ ಅವ್ರು ಕೇಳಿದ್ರು ಒಂದು 4-5 ವರ್ಷ ಕೆಳಗೆ, ಹ್ಮ್. "ಸರ್ ನೀವು ಚಾಟ್ ಜಿಪಿಟಿ ಉಪಯೋಗ ಮಾಡ್ತೀರೇನೋ?" ಅಂತ ಕೇಳಿದ್ರು. ಹ್ಮ್. ಆ್ಯಕ್ಚುಲಿ ನನಗೆ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಹ್ಮ್. ನಾನು ಆ್ಯಕ್ಚುಲಿ ಕೇಳಿದ್ದೆ, ಆದರೆ ಹ್ಮ್. ನಮಗೆ ಗೊತ್ತಿಲ್ಲ. ಹ್ಮ್. ಆಮೇಲೆ ಏನದು ಚಾಟ್ ಜಿಪಿಟಿ ಅಂತಂದ್ರೆ, ಹಂಗಂದ್ರೆ ಆಯ್ತು ನಿಮ್ಗೆ ಗೊತ್ತಿಲ್ಲ ಬಿಡಿ ಪರವಾಗಿಲ್ಲ ಅಂತಂದ್ರು.